नमस्ते। आप सबको 8वीं कक्षा के तीसरा गद्य पाठ मेरा देश मेरी माँ पाठ के लिए स्वागत करता हूँ। आज हम इस पाठ के अभ्यास भाग के और थोड़ा सा ध्यान केंद्रित करेंगे। तो चलिए अभ्यास भाग में क्या क्या है देखेंगे। अभ्यास भाग में एक वाक्य में उत्तर लिखिए, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ। पहला प्रश्न, ಮೊದಲ ಪ್ರಶ್ನೆ, भारत पर दुश्मनों ने कब आक्रमण किया? ಭಾರತದ ಮೇಲೆ ಶತ್ರುಗಳು ಯಾವಾಗ ಆಕ್ರಮಣ ಮಾಡಿದರು? उत्तर, भारत पर दुश्मनों ने 1965 में आक्रमण किया। ಭಾರತದ ಮೇಲೆ ಶತ್ರುಗಳು ಅಥವಾ ವೈರಿಗಳು 1965ರಲ್ಲಿ ಆಕ್ರಮಣ ಮಾಡಿದರು। ಎರಡನೇ ಪ್ರಶ್ನೆ, ಮೇಜರ್ को तुरंत किसका स्मरण हो आया? ಮೇಜರನಿಗೆ ತಕ್ಷಣ ಯಾರ ನೆನಪಾಯಿತು ಅಥವಾ ಯಾವುದರ ನೆನಪಾಯಿತು? उत्तर, मेजर को तुरंत मातृभूमि का स्मरण हो आया। ಮೇಜರನಿಗೆ ತಕ್ಷಣವೇ मातृभूमिಯ ನೆನಪಾಯಿತು। ಮೂರನೇ ಪ್ರಶ್ನೆ, भारतीय सेना के लिए किस नहर का क्षेत्र चुनौती की दीवार बना खड़ा था? ಭಾರತೀಯ ಸೈನ್ಯಕ್ಕೆ ಯಾವ ನಾಲೆಯ ಕ್ಷೇತ್ರ ಒಂದು ಸವಾಲಿನ ಗೋಡೆಯಾಗಿ ನಿಂತಿತ್ತು? भारतीय सेना के लिए इच्छोगिल नहर का क्षेत्र चुनौती की दीवार बना खड़ा था। ಭಾರತೀಯ ಸೇನೆಗೆ ಇಚ್ಚೋಗಿಲ್ ನಹರದ ಕ್ಷೇತ್ರ ಒಂದು ಸವಾಲಿನ ಗೋಡೆಯಾಗಿ ನಿಂತಿತ್ತು। ನಾಲ್ಕನೇ ಪ್ರಶ್ನೆ, इच्छोगिल नहर को तोड़ने के लिए कौन तैयार थे? ಇಚ್ಚೋಗಿಲ್ ನಹರ ಕ್ಷೇತ್ರವನ್ನ ಭೇದಿಸಲು ಅಥವಾ ಮುರಿಯಲು ಯಾರು ತಯಾರಾಗಿದ್ದರು? ಉತ್ತರ, ಅದಕ್ಕೆ इच्छोगिल नहर को तोड़ने के लिए ಭಾರತೀಯ ಸೇನಾ ತಯಾರ್ ಥೆ। ಇಚ್ಚೋಗಿಲ್ ನಹರನ್ನು ಭೇದಿಸಲಿಕ್ಕೆ ಭಾರತೀಯ ಸೇನೆ ತಯಾರಾಗಿತ್ತು। ಅಥವಾ इच्छोगिल नहर को तोड़ने के लिए मेजर तैयार थे अंद्ರೂ ಕೂಡ ತಪ್ಪೇನಿಲ್ಲ। नेक्स्ट, ಐದನೇ ಪ್ರಶ್ನೆ, मेजर ने किसकी परवाह नहीं करते हुए मोर्चा को संभाला? ಮೇಜರನು ಯಾವುದನ್ನು ಲೆಕ್ಕಿಸದೆ ತನ್ನ ತುಕಡಿಯನ್ನು ನಿರ್ವಹಿಸಿದನು ಅಥವಾ ತನ್ನ ಸೈನ್ಯವನ್ನು ನಿರ್ವಹಿಸಿದನು? उत्तर, मेजर ने मौत की परवाह नहीं करते हुए मोर्चा को संभाला। ಮೇಜರನು ಸಾವನ್ನು ಲೆಕ್ಕಿಸದೆ ತನ್ನ ತುಕಡಿಯನ್ನು ಸೈನ್ಯವನ್ನು ನಿರ್ವಹಿಸಿದನು। ಮೇಜರ್ ने अधिकारियों से क्या कहा? ಮೇಜರನು ಅಧಿಕಾರಿಗಳ ಬಳಿ ಏನೆಂದು ಹೇಳಿದ? उत्तर, मेजर ने अधिकारियों से कहा कि ಮೇಜರನು ಅಧಿಕಾರಿಗಳ ಬಳಿ ಹೇಳಿದ कि ಏನೆಂದರೆ मेरी मां तक यह संदेश पहुंचा देना कि तुम्हारे बेटे ने गोलियां सीने पर ही खाई है, पीठ पर नहीं। ನನ್ನ ತಾಯಿಯ ತನಕ ಈ ಸಂದೇಶವನ್ನು ತಲುಪಿಸಿ ಕಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮಗ ಗುಂಡುಗಳನ್ನು ಎದೆಗೆ ತಿಂದಿದ್ದಾನೆಯೇ ಹೊರತು ಬೆನ್ನಿಗಲ್ಲ ಎಂದು। ಏಳನೇ ಪ್ರಶ್ನೆ, ಮೇಜರ್ आत्माराम त्यागी ने मातृभूमि की रक्षा में किसकी बाजी लगा दी? ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರು ಮಾತೃಭೂಮಿಯ ರಕ್ಷಣೆಯಲ್ಲಿ ಯಾವುದನ್ನು ಪಣಕ್ಕಿಟ್ಟರು? ಬಾಜಿ ಲಗಾನ, ಪಣಕ್ಕಿಡು। उत्तर, मेजर आत्माराम त्यागी ने मातृभूमि की रक्षा में प्राणों की बाजी लगा दी। ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರು ಮಾತೃಭೂಮಿಯ ರಕ್ಷಣೆಗಳಲ್ಲಿ ಪ್ರಾಣಗಳ ಪಣವನ್ನ ಇಟ್ಟರು। ಅವರೊಬ್ಬರೇ ಅಲ್ಲ, ಅನೇಕ ಜನ ಸೈನಿಕರು ಪ್ರಾಣವನ್ನ ಕಳ್ಕೊಳ್ತಾರಲ್ಲಿ। ಎಂಟನೇ ಪ್ರಶ್ನೆ, ಮೇಜರ್ आत्माराम त्यागी ने किसे दिए हुए वचनों का पालन किया? ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರು ಯಾರಿಗೆ ನೀಡಿದ ವಚನವನ್ನು ಮಾತನ್ನು ಪಾಲಿಸಿದರು? उत्तर, मेजर आत्माराम त्यागी ने मां को दिए हुए वचनों को पालन किया। ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರು ತಾಯಿಗೆ ನೀಡಿದ ಮಾತನ್ನು ಪಾಲಿಸಿದರು। ಎರಡನೇ ಮೇನ್ ಕ್ವೆಶ್ಚನ್, 2-3 ವಾಕ್ಯೋं में उत्तर लिखिए। 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ। सैनिकों को तुरंत वापस आने का आदेश अचानक क्यों दिया गया? ಸೈನಿಕರುಗಳಿಗೆ
ತಕ್ಷಣವೇ ವಾಪಸ್ ಬರುವಂತ ಆದೇಶವನ್ನ ಇದ್ದಕ್ಕಿದ್ದಂತೆ ಯಾಕೆ ನೀಡಲಾಯಿತು? ಉತ್ತರ ಇದಕ್ಕೆ, ದುಶ್ಮನೋನೆ ಭಾರತ್ ಪರ ಆಕ್ರಮಣ ಕರ್ ದಿಯಾ ಥಾ. ವೈರಿಗಳು ಶತ್ರುಗಳು ಭಾರತದ ಮೇಲೆ ಆಕ್ರಮಣ ಮಾಡಿದ್ದರು. ಅಚಾನಕ್ ಹುಯೆ ಇಸ್ ಹಮ್ಲೆ ಸೆ ಭಾರತೀಯ ಸೇನಾ ಚೌಂಕ್ ಗಯಾ. ಇದ್ದಕ್ಕಿದ್ದಂತೆ ಆದ ಈ ಆಕ್ರಮಣದಿಂದಾಗಿ ಭಾರತೀಯ ಸೇನೆ ಚಕಿತಗೊಂಡಿತು. इसलिए ಆದ್ದರಿಂದ छुट्टियां बिताने अपने घर गए सैनिकों को तुरंत वापस आने का आदेश दिया गया. ಆದ್ದರಿಂದ ರಜೆಗಳನ್ನು ಕಳೆಯಲು ತಮ್ಮ ಮನೆಗೆ ಹೋಗಿದ್ದಂತ ಸೈನಿಕರಿಗೆ ತಕ್ಷಣ ವಾಪಸ್ ಬರುವಂತಹ ಆಜ್ಞೆಯನ್ನು ಆರ್ಡರ್ ಅನ್ನ ನೀಡಲಾಯಿತು. ಎರಡನೇ ಪ್ರಶ್ನೆ, युद्ध भूमि जाने से पहले मेजर ने जब मां को प्रणाम किया तब दोनों की स्थिति कैसी थी? ಯುದ್ಧ ಭೂಮಿಗೆ ಹೋಗುವ ಮೊದಲು ಮೇಜರನು ಯಾವಾಗ ತಾಯಿಗೆ ನಮಸ್ಕರಿಸಿದನೋ ಆಗ ಈರ್ವರ ಸ್ಥಿತಿ ಹೇಗಿತ್ತು? उत्तर ಅದಕ್ಕೆ, युद्ध भूमि जाने से पहले मेजर ने मां के पैर छूकर प्रणाम किया. ಯುದ್ಧ ಭೂಮಿಗೆ ಹೋಗುವ ಮುಂಚೆ ಮೇಜರನು ತಾಯಿಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದ. ತಬ್ ಮಾं का ಮಮತ್ವ ಜಾಗೂಟ. ಆಗ ತಾಯಿಯ ಮಮತೆ ಎಚ್ಚರಗೊಂಡಿತು. ಏನಾಯ್ತಾಗ, ಆಂಕೋಮೆ ಆನ್ಸೂ ಬರ್ಗಯೇ, ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವರು ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ, ಮತ್ತು ಅವರು ಮಗನನ್ನ ಎದೆಗೆ ಅಪ್ಪಿಕೊಂಡರು. ಮೇಜರ್ ಕಾ ಬಿ ಗಲಾ ರೂಂದ್ ಗಯಾ, ಮೇಜರನ ಕಂಠವು ಗದ್ಗದಿತವಾಯಿತು. ಪರ್ ಆದರೆ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ್ ಓ ಆಯಾ, ತಕ್ಷಣವೇ ಮಾತೃಭೂಮಿಯ ನೆನಪಾಯಿತು. ಮೂರನೇ ಪ್ರಶ್ನೆ, युद्ध भूमि को जाते हुए पुत्र के सिर पर हाथ रखकर मां ने क्या आशीर्वाद दिए? ಯುದ್ಧ ಭೂಮಿಗೆ ಹೋಗುವಂತಹ ಮಗನ ತಲೆಯ ಮೇಲೆ ಕೈ ಇಟ್ಟು ತಾಯಿಯು ಏನೆಂದು ಆಶೀರ್ವದಿಸಿದಳು? ಉತ್ತರ, युद्ध भूमि को जाते हुए पुत्र के सिर पर हाथ रखकर आशीर्वाद देते हुए मां ने कहा. ಯುದ್ಧ ಭೂಮಿಗೆ ಹೋಗುವಂತಹ ಮಗನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ನೀಡುತ್ತಾ ತಾಯಿಯು ಹೇಳಿದರು ಏನೆಂದರೆ, ಬೇಟೆ इस समय प्रत्येक भारतीय को राष्ट्र रक्षा करना ही सबसे बड़ा कर्तव्य है. ಮಗು, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ರಾಷ್ಟ್ರ ರಕ್ಷಣೆ ಮಾಡುವಂಥದ್ದೇ ಎಲ್ಲದಕ್ಕಿಂತ ದೊಡ್ಡ ಕರ್ತವ್ಯವಾಗಿದೆ. ಜಾವು, ಹೋಗು, और दृढ़ता से अपने कर्तव्य का पालन करो. ಹೋಗು ಮತ್ತು ದೃಢತೆಯಿಂದ ನೀನು ನಿನ್ನ ಕರ್ತವ್ಯವನ್ನ ಪಾಲಿಸು. ಯಾದ್ ರಹೆ, ನೆನಪಿಡು ಮಗು, ನೆನಪಿಟ್ಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಭಾರತೀಯ ಪರಂಪರೆ ಎದೆಗೆ ಗೋಲಿ ಗುಂಡನ ತಿನ್ನುವುದಿದೆಯೇ ಹೊರತು ಬೆನ್ನಿಗಲ್ಲ. ನಾಲ್ಕನೇ ಪ್ರಶ್ನೆ, ಅಮೃತಸರ್ ಕೆ अस्पताल में ಮೇಜರ್ ಕೆ ಅಂತಿಮ ಶಬ್ದ ಕ್ಯಾ ಥೆ? ಅಮೃತಸರದ ಆಸ್ಪತ್ರೆಯಲ್ಲಿ ಮೇಜರನ ಕೊನೆಯ ಶಬ್ದಗಳು ಏನಾಗಿದ್ದವು? उत्तर, अमृतसर के अस्पताल में मेजर के अंतिम शब्द ये थे. ಅಮೃತಸರದ ಆಸ್ಪತ್ರೆಯಲ್ಲಿ ಮೇಜರನ ಕೊನೆಯ ಶಬ್ದಗಳು ಇವಾಗಿದ್ದವು. ಯಾವುದು? ಮುಂದೊಂದು ಏನು ಇಟ್ಕೊಂಡ್ಬಂದಿದೆ ನೋಡಿ ಇಲ್ಲಿ, ಮೇರಿ ಮಾ ತಕ್ ಸಂದೇಶ್ ಪਹੁಂಚಾ ದೇನಾ, ನನ್ನ ತಾಯಿಯ ತನಕ ಯಹ ಸಂದೇಶ್ ಪਹੁಂಚಾ ದೇನಾ, ಈ ಸಂದೇಶವನ್ನು ತಲುಪಿಸಬೇಕು. ಏನಪ್ಪ ಅಂದ್ರೆ, ತುಮ್ಹಾರೆ ಬೇಟೆನೆ ಗೋಲಿಯ ಸೀನೆ ಪರ್ ಹಿ ಕಾಯಿ ಹೈ, ನಿಮ್ಮ ಮಗ ಗುಂಡುಗಳನ್ನ ಎದೆಗೆ ತಿಂದಿದ್ದಾನೆಯೇ ಹೊರತು ಪೀಠ್ ಪರ್ ನಹಿ, ಬೆನ್ನಿಗಲ್ಲ ಎಂದು. ಐದನೇದು, मेजर आत्माराम त्यागी की युद्ध कुशलताओं के बारे में आप क्या जानते हैं? अपने शब्दों में लिखिए. ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರ ಯುದ್ಧ ಕೌಶಲ್ಯದ ಬಗ್ಗೆ ತಾವು ಏನನ್ನು ತಿಳಿದಿದ್ದೀರಿ? ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ. उत्तर, शत्रु से देश की रक्षा करना देशवासियों का परम पुनीत कर्तव्य होता है. ಶತ್ರುಗಳಿಂದ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಆ ದೇಶವಾಸಿಗಳ ಪರಮ ಪುನೀತವಾದ ಕರ್ತವ್ಯವಾಗಿರುತ್ತದೆ. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ, ಹೋರಾಟದಲ್ಲಿ ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡುವುದಲ್ಲ. ಸೀನಾ ತಾನ್ಕರ್, ಎದೆಯುಬ್ಬಿಸಿ ಆಗೆ ಬಡ್ನಾ ಚಾಹಿಯೆ, ಮುಂದುವರಿಯಬೇಕು. ಯೇ ಸಭಿ ಮೇಜರ್ ಆತ್ಮಾರಾಮ್ ತ್ಯಾಗಿ ಕೆ ಯುದ್ಧ ಕುಶಲತಾ ಹೈ, ಈ ಎಲ್ಲವೂ ಕೂಡ ಮೇಜರ್ ಆತ್ಮಾರಾಮ್ ತ್ಯಾಗಿ ಅವರ ಯುದ್ಧ ಕೌಶಲ್ಯಗಳಾಗಿದ್ದವು. ಮೂರನೇ ಮೇನ್ ಕ್ವಶನ್, ಉದಾಹರಣೆಗೆ ಅನುಸಾರ ವಿಲೋಮ ಶಬ್ದ ಲಿಖಿಯೇ. ಉದಾಹರಣೆಗೆ ಅನುಗುಣವಾಗಿ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಅಲ್ಲಿ ಉದಾಹರಣೆ ಇದೆ, ಒಂದು ಅಚ್ಚ ಬುರಾ, ಒಳ್ಳೆಯ ಕೆಟ್ಟ. ಎರಡನೇದು ಬಡ ಛೋಟ, ದೊಡ್ಡ ಚಿಕ್ಕ. ಆಗೆ ಪೀಛೆ, ಮುಂದೆ ಹಿಂದೆ. ದೋಸ್ತ್ ದುಶ್ಮನ್,
ಮಿತ್ರ ಶತ್ರು. ಭೇದ್ಯ ಅಭೇದ್ಯ. ಭೇದ್ಯ ಕನ್ನಡದಲ್ಲೂ ಭೇದ್ಯನೇ, ಅಭೇದ್ಯ ಅಂದರೆ ಭೇದಿಸುವ, ಭೇದಿಸಲಾಗದ. नेक्स्ट 4ನೇ मेन क्वेश्चन, उदाहरण के अनुसार स्त्रीलिंग एक वचन के बहुवचन में बहुवचन रूप लिखिए. ಉದಾಹರಣೆಗೆ ಅನುಗುಣವಾಗಿ ಸ್ತ್ರೀಲಿಂಗ ಏಕವಚನದಲ್ಲಿರುವಂತಹ ಶಬ್ದಗಳನ್ನ ಬಹುವಚನದ ಶಬ್ದಗಳಲ್ಲಿ ಬರೆಯಿರಿ. ಅಂದ್ರೆ ಏಕವಚನ ಇರುವನ್ನ ಬಹುವಚನ ಮಾಡಬೇಕು. ಅಲ್ಲೊಂದು ಸೂಚನೆ ಇದೆ ನೋಡಿ, ಇಲ್ಲಿ ಈ की जगह या लिखने से स्त्रीलिंग ಏಕವಚನ का बहुवचन रूप बनता है. ಈ ಜಾಗದಲ್ಲಿ ಯಾ ಪ್ರತ್ಯಯವನ್ನು ಸೇರಿಸುವುದರಿಂದ ಸ್ತ್ರೀಲಿಂಗ ಏಕವಚನ ಶಬ್ದಗಳು ಏನಾಗ್ತವೆ, ಬಹುವಚನ ಆಗ್ತವೆ ಅಂತಿದೆ. ಬದಲತೆ ರೂಪಕೋ ಸಮಜಿಯೇ, ಹೀಗೆ ಬದಲಾಗುವಂತ ರೂಪವನ್ನ ತಿಳಿದುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ ಅಂತ. ಉದಾಹರಣೆಗೆ ತಯ್ಯಾರಿ, ತಯ್ಯಾರಿಯಾತ್. ನೋಡಿ ಇಲ್ಲಿ ರೀ ಇದೆ, ರೀ ಏನಿದು ಈ ಇಕಾರ ಆಯ್ತು, ಇದೇನಾಯ್ತು ಬಹುವಚನ ಆಗ್ಬೇಕಾದ್ರೆ ಯಾತು. ಅಂದ್ರೆ ಇಲ್ಲಿ ನೋಡಿ ರಸ್ವ ಇತ್ತು, ತಯ್ಯಾರಿ ಇತ್ತು, ಇಲ್ಲಿ ಬಹುವಚನ ಏನಾಗ್ತದು ದೀರ್ಘ ಇತ್ತು, ಇದು ರಸ್ವ ಆಯ್ತು. ಅಂದ್ರೆ ನೆನ್ಪಿಟ್ಕೋಬೇಕು ನೀವು ಅಂತಂದ್ರೆ, ಇದು ತನ್ನ ಬಾಲವನ್ನ ಮುದುರ್ಕೊಳ್ತು ಅಂದ್ರೆ ಹಿಂದಕ್ಕೆ ಬರ್ತತೆ, ಎಡಕ್ಕೆ ಬರ್ತತೆ. ಬಾಲ ಮುಂದಕ್ಕಿದ್ರೆ ಅದೇನಾಗ ದೀರ್ಘ ಆಗುತ್ತೆ, ಹಿಂದಕ್ಕಿದ್ರೆ ರಸ್ವ ಆಗುತ್ತೆ. ಅಂದ್ರೆ ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಾವುದೇ ಸ್ತ್ರೀಲಿಂಗ ಶಬ್ದವನ್ನ ಪುಲ್ಲಿಂಗವನ್ನಾಗಿ ಬದಲಾಯಿಸಬೇಕಾದ್ರೆ ಇಕಾರ ಅಂತ ಇಯಾ ಪ್ರತ್ಯಯ ಸೇರ್ಕೊಳ್ತತೆ. ಹಾಗೆ ಸೇರ್ಕೊಂಡಾಗ ಏನಾಗುತ್ತೆ, ಆ ಶಬ್ದ ಆ ದೀರ್ಘ ರೂಪ ಹೋಗಿ ರಸ್ವ ರೂಪವನ್ನು ಪಡ್ಕೊಳ್ತದೆ, ಕೊನೆಯ ಅಕ್ಷರ. ಉದಾಹರಣೆಗೆ ಮತ್ತೊಂದು ನೋಡೋಣ, ಚುಟ್ಟಿ ಅಂತ ಇದೆ, ಚುಟ್ಟಿಯಾ. ನೋಡಿ ಇಲ್ಲಿ ಚುಟ್ಟಿ ದೀರ್ಘ ಇತ್ತು, ಏನಾಯ್ತು ಇದು ಬಹುವಚನ ಆಗ್ಬೇಕಾದ್ರೆ ರಸ್ವ ಆಯ್ತು, ಇಯಾ ಪ್ರತ್ಯಯ ಸೇರ್ಕೊಳ್ತು, ಚುಟ್ಟಿ ಚುಟ್ಟಿಯಾ. ಎರಡನೇದು ಗೋಲಿ ಗೋಲಿಯಾ. ಇಲ್ಲೂ ಕೂಡ ಅಷ್ಟೇ, ಲೀ ದೀರ್ಘ ಇದೆ, ಇಲ್ಲಿ ರಸ್ವ ಆಯ್ತು, ಗೋಲಿಯಾ. ಈ ಕಾರಣಕ್ಕಾಗಿ ಇಲ್ಲಿ ಬಣ್ಣವನ್ನು ಬದಲಾಯಿಸಲಾಗಿದೆ. ಏನು ಬದಲಾವಣೆ ಆಗಿದೆ ನೀವು ಗಮನಿಸಬೇಕದನ್ನ. ರೋಟಿ ರೋಟಿಯಾ, ಲಾಠಿ ಲಾಠಿಯಾ, ಹಾಗೆ ಖಿಡಕಿ ಖಿಡಕಿಯಾ, ಜಿಮ್ಮೆದಾರಿ ಜಿಮ್ಮೆದಾರಿಯಾ. ಈ ಇಷ್ಟು ಶಬ್ದಗಳು ನೋಡಿದ್ಮೇಲೆ ನಾವು ಮುಂದೆ 5ನೇ ಮೇನ್ ಕ್ವಶನ್, ನಮೂನೆಗೆ ಅನುಸಾರ ಶಬ್ದ ಬನಾಯಿಯೇ. ಉದಾಹರಣೆಗೆ ಅನುಗುಣವಾಗಿ ಶಬ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನಿದೆ ಉದಾಹರಣೆ, ಮಾಲಿಕ್ ಮಾಲ್ಕಿನ್ ಆಗಿದೆ ಅವ್ರು ಕೊಟ್ಟಿರೋದು. ಅಂದ್ರೆ ಅರ್ಥ ಏನು, ಇಲ್ಲೇನು ಬದಲಾವಣೆ ಆಗಿದೆ, ಮಾಲಿಕ್ ಅನ್ನೋದು ಪುಲ್ಲಿಂಗ, ಮಾಲ್ಕಿನ್ ಅನ್ನೋದು ಸ್ತ್ರೀಲಿಂಗ. ಅಂದ್ರೆ ಇಲ್ಲಿ ಅನ್ಯಲಿಂಗ ಲಿಖಿಯೇ, ಅಂದ್ರೆ ಲಿಂಗವನ್ನ ಅನ್ಯಲಿಂಗ ಶಬ್ದಗಳನ್ನ ನಾವು ಬರೀಬೇಕು. ಮಾಲಿಕ್ ಇದೇನಾಯ್ತು, ಇಲ್ಲಿ ಮಾಲ್ಕಿನ್ ಆಯ್ತು. ಹಾಗಾದ್ರೆ ಮುಂದಿನ ಕೊಟ್ಟರ ಶಬ್ದ ಯಾವುದು, ಧೋಬಿ ಅಂತ ಕೊಟ್ಟಿದಾರಲ್ಲ ಅಭ್ಯಾಸ ಭಾಗದಲ್ಲಿ. ಹಾಗಾದ್ರೆ ಏನಾಗುತ್ತದು, ಧೋಬಿನ್ ಆಗುತ್ತೆ. ಧೋಬಿ ಪುಲ್ಲಿಂಗ, ಧೋಬಿನ್ ಸ್ತ್ರೀಲಿಂಗ. ಬಾಘ್ ಭಾಗಿನ್, ಭಾಗ್ ಹುಲಿ, ಭಾಗಿನ್ ಹೆಣ್ಣು ಹುಲಿ. ಮಾಲಿ ಮಾಲಿನ್, ಮಾಲಿ ಅಂದ್ರೆ ತೋಟ ಕಾಯುವವ ಪುಲ್ಲಿಂಗ, ತೋಟ ಕಾಯುವವಳು ಸ್ತ್ರೀಲಿಂಗ ಆಗುತ್ತೆ. ಸಾಥಿ ಸಾಥಿನ್, ಗೆಳೆಯ ಗೆಳತಿ. ಥೇಲಿ ತೇಲಿನ್ ಅಂತ ಆಗುತ್ತೆ. ಅಲ್ಲಿ ತೇಲಿ ಅಂದ್ರೆ ಎಣ್ಣೆ ಮಾರುವವ, ತೇಲಿನ್ ಎಣ್ಣೆ ಮಾರುವವಳು. ನೆಕ್ಸ್ಟು 6ನೇ ಮೇನ್ ಕ್ವಶನ್, ನಮೂನೆಗೆ ಅನುಸಾರ ಅನ್ಯ ವಚನ ಶಬ್ದ ಲಿಖಿಯೇ. ಉದಾಹರಣೆಗೆ ಅನುಗುಣವಾಗಿ ಅನ್ಯ ವಚನದ ಶಬ್ದಗಳನ್ನು ಬರೀಬೇಕು. ಏಕವಚನ ಇದ್ರೆ ಬಹುವಚನ ಮಾಡಬೇಕು, ಅವರೇ ಬಹುವಚನ ಕೊಟ್ಟಿದ್ರೆ ಏಕವಚನವನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಏನು ಕೊಟ್ಟಿದ್ದಾನೆ, ಪರೀಕ್ಷಾ ಇದೆ, ಪರೀಕ್ಷಾಯೇ ಆಗಿದೆ. ಅಂದ್ರೆ ಏಕವಚನ ಪರೀಕ್ಷಾ, ಬಹುವಚನ ಪರೀಕ್ಷಾಯೇ. ಹಾಗೆ ಮಾಲಾ ಅಂತ ಕೊಟ್ಟಿದ್ದಾರೆ, ನಾವೇನ್ ಮಾಡಬೇಕು, ಮಾಲಾಯೇ. ಮಾಲಾ ಏಕವಚನ, ಮಾಲಾಯೇ ಬಹುವಚನ. ಶಾಖಾ ಶಾಖಾಯೇ, ಕವಿತಾ ಕವಿತಾಯೇ, ಪತ್ರಿಕಾ ಪತ್ರಿಕಾಯೇ, ರೇಖಾ ರೇಖಾಯೇ. ಹೀಗೆ ಏಕವಚನ ಶಬ್ದಗಳು ಬಹುವಚನವಾಗಿ ಆಗ್ಬೇಕಾದ್ರೆ ಇಯಾ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಇದು ಒಂದು ಉದಾಹರಣೆ. ಬೇರೆ ಉದಾಹರಣೆಗಳನ್ನು ಬೇರೆ ಸರಿ ನೋಡೋಣಂತೆ. ನೆಕ್ಸ್ಟು 7ನೇ ಮೇನ್ ಕ್ವಶನ್, ಇನ್ ಶಬ್ದೋಂಕ ವಾಕ್ಯೋಮೆ ಪ್ರಯೋಗ ಕೀಜಿಯೇ. ಈ ಶಬ್ದಗಳನ್ನ ವಾಕ್ಯಗಳಲ್ಲಿ ಪ್ರಯೋಗ ಮಾಡಿ ಅಂತ ಉದಾಹರಣೆ ಕೊಟ್ಟಿದ್ದಾನಲ್ಲಿ. ದೀವಾರ್ ಅಂತ, ಇಸ್ ದೀವಾರ್ ಕ ರಂಗ್ ಸಫೇದ್ ಹೈ. ಈ ಗೋಡೆಯ ಬಣ್ಣ ಬಿಳಿಯಾಗಿದೆ, ದಿವಾರು. ನೋಡಿ ಇಲ್ಲಿ ಹೀಗೆ ನೀವು ಕಲ್ತಂಥ ಶಬ್ದಗಳನ್ನ ನಿಮಗೆ ಬಂದಿದ್ದೇವೆ ಅಂತ ಯಾವಾಗ ಅರ್ಥ ಆಗುತ್ತಪ್ಪ ಅಂದ್ರೆ ಅವನ್ನ ನೀವು ಪ್ರಯೋಗ ಮಾಡಬೇಕು. ನಿಮ್ಮದೇ ಭಾಷೆನಲ್ಲಿ ಪ್ರಯೋಗ ಮಾಡಿದಾಗ ಮಾತ್ರ ಈ ಭಾಷೆ ಬರುತ್ತೆ ಹೊರತು ಕೇವಲ ಇಲ್ಲಿ ಯಾವುದೋ ಒಂದು ಶಬ್ದ ಕೊಟ್ಟಿರೋಂಥ ತಕ್ಷಣಕ್ಕೆ ಅಭ್ಯಾಸ ಭಾಗದಲ್ಲಿರೋ ಶಬ್ದಗಳನ್ನ ಪಾಠದಾಗ ಹುಡ್ಕೊಂಡು ನೀವು ಸ್ವಂತ ವಾಕ್ಯ ಮಾಡೋದು, ಅವ್ನು ಸ್ವಂತ ವಾಕ್ಯ ಅಂತ ಕರೆಯೋದಿಲ್ಲ ಅದನ್ನ. ಅಂದ್ರೆ ನಿಮ್ಮ ಜೀವನಾನುಭವದ ಮಾತುಗಳನ್ನಾಗಿ ಪರಿವರ್ತನೆಗೊಳಿಸ್ಬೇಕು, ಅದನ್ನು ಸ್ವಂತ ವಾಕ್ಯ ಅಂತ ಕರಿತೀವಿ. ಅದು ತಪ್ಪಾದ್ರೂ ಪರವಾಗಿಲ್ಲ, ನೀವು ಪದೇ ಪದೇ ಪ್ರಯತ್ನ ಮಾಡೋದ್ರಿಂದ ಭಾಷೆ ಸಿದ್ಧಿಸ್ತದೆ. ಚುಟ್ಟಿ ಅಂತ ಇದೆ. ಉದಾಹರಣೆಗೆ ನಾನು ಇಲ್ಲೊಂದು ವಾಕ್ಯ ರಚನೆ ಮಾಡಿದ್ದೀನಿ,
मैं छुट्टी मांगते हुए प्रधानाध्यापक के नाम पर एक पत्र लिखा हूं. ನಾನು ರಜೆಯನ್ನು ಕೇಳುತ್ತಾ ಪ್ರಧಾನಾಧ್ಯಾಪಕರ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದಿದ್ದೇನೆ. ಚುಟ್ಟಿ ನೋಡಿ, ಚಿಟ್ಟಿ ಬೇರೆ ಚುಟ್ಟಿ ಬೇರೆ. ಚುಟ್ಟಿ ರಜೆ, ಚಿಟ್ಟಿ ಪತ್ರ. ಚುಟ್ಟಿ ಕೇಳಿಯೇ ಚಿಟ್ಟಿ ಲಿಖನ ಅಂದ್ರೆ ರಜೆಗಾಗಿ ಪತ್ರ ಬರೆಯುವುದು ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇದು ವಾತಾವರಣ ಅಂತ ಒಂದು ಶಬ್ದ ಇದೆ. ಆಜ್ಕಲ್ ವಾತಾವರಣ ಕಲುಷಿತ ಹೋತಾ ಜಾ ರಹಾ ಹೈ. ಇತ್ತೀಚೆಗೆ ವಾತಾವರಣ ಕಲುಷಿತವಾಗುತ್ತಿದೆ. ನೆಕ್ಸ್ಟ್ ಮೂರನೇದು प्रणाम. मैं रोज माता पिता को प्रणाम करती या करता हूँ. ನಾನು ನಿತ್ಯವೂ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತೇನೆ. ಉದಾಹರಣೆಗೆ ಇಲ್ಲಿ ಕರ್ತಿ ಕರ್ತಾವು ಯಾಕೆ ಬಂತಪ್ಪ ಅಂದ್ರೆ ಸ್ತ್ರೀಲಿಂಗ ಆದ್ರೆ ಅಂದ್ರೆ ಹುಡುಗಿ ಹೇಳೋದಾದ್ರೆ ಈ ಮಾತನ್ನ ಮೈ ರೋಜ್ ಮಾತಾ ಪಿತಾಕು ಪ್ರಣಾಮ್ ಕರ್ತಿ ಹೂ ಆಗುತ್ತೆ. ಹುಡುಗ ಹೇಳೋದಾದ್ರೆ ಕರ್ತಾ ಹೂ ಆಗುತ್ತೆ. ನೆಕ್ಸ್ಟ್ ಆಸಾನ್, ಸರಳ, ಸುಲಭ ಅಂತ. हम ध्यान लगाकर काम की तो मुश्किल काम भी आसान बनता है. ನಾವು ಗಮನವಿಟ್ಟು ಕೆಲಸ ಮಾಡುವುದಾದರೆ ಕಷ್ಟದ ಕೆಲಸವು ಸರಳವಾಗುತ್ತದೆ, ಸುಲಭವಾಗುತ್ತದೆ. ನೆಕ್ಸ್ಟ್ ಗೋಲಿ, ಬಂದೂಕ್ ಮೇ ಗೋಲಿಯಾ ಹೋತಿ ಹೈ. ಬಂದೂಕಿನಲ್ಲಿ ಗುಂಡುಗಳಿರುತ್ತವೆ. अस्पताल, बीमार होने पर अस्पताल जाना पड़ता है. ಕಾಯಿಲೆ ಬಿದ್ದಾಗ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಹೀಗೆ ಇವಿಷ್ಟೇ ಶಬ್ದಗಳಲ್ಲ, ನಿಮಗೆ ಯಾವ್ಯಾವ ಹೊಸ ಶಬ್ದಗಳು ಅನ್ನಿಸ್ತಾವೋ ಅವನ್ನ ನೀವು ಬಳಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನೆಕ್ಸ್ಟ್ 8ನೇ ಮೇನ್ ಕ್ವಶನ್, ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಅಂತ ಇದೆ. ನಾನು ಇಲ್ಲಿ ಕನ್ನಡದಲ್ಲಿ ಮಾಡಿದ್ದೇನೆ. ರಾಷ್ಟ್ರ ರಕ್ಷಾ ಕರ್ನ ಹಮಾರ ಸಬ್ಸೆ ಬಡಾ ಕರ್ತವ್ಯ ಹೈ. ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮ ಬಹುದೊಡ್ಡ ಕರ್ತವ್ಯವಾಗಿದೆ. ಎರಡನೇ ಪ್ರಶ್ನೆ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಭಾರತೀಯ ಪರಂಪರೆ ಎದೆಗೆ ಗುಂಡು ತಿನ್ನುವುದೇ ಹೊರತು ಬೆನ್ನಿಗಲ್ಲ. ಮೂರನೇದು, ಯುದ್ಧ ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ತಾ. ಯುದ್ಧವು ಭೀಕರ ಸ್ವರೂಪದೊಂದಿಗೆ ಹರಡುತ್ತಾ ಇತ್ತು. ನಾಲ್ಕನೇದು, ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ತಾ. ಮೇಜರ್ನಲ್ಲಿ ದೇಶಭಕ್ತಿಯ ಹುರುಪು ಪೂರ್ಣ ರೀತಿಯಲ್ಲಿ ಆವರಿಸಿತ್ತು. ಐದನೇದು, ಗೋಲಿಯಾ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ರಹಿ. ಗುಂಡುಗಳು ಬಂದು ಬಂದು ಅವನ ಎದೆಯಲ್ಲಿ ನುಸುಳುತ್ತಿದ್ದವು ಅಥವಾ ತೂರುತ್ತಿದ್ದವು. ಇಷ್ಟು ಅಭ್ಯಾಸ ಭಾಗ ಆದಮೇಲೆ ಅಭ್ಯಾಸ ಭಾಗದ ಕೊನೆಯಲ್ಲಿ ಭಾಷಾ ಜ್ಞಾನ ಅಂತ ಇದೆ. ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನೀಡಲಾಗಿದೆ, ಅವನ್ನ ನಾವಿಲ್ಲಿ ಗಮನಿಸಬೇಕು. ಅವು ಕೂಡ ಬಹಳ ಮಹತ್ವವಾದಂಥವು. ವ್ಯಾಕರಣಿಕ ಜ್ಞಾನ ಇಲ್ದಿದ್ರೆ ಭಾಷೆ ತನ್ನ ಅರ್ಥವನ್ನು ಕಳ್ಕೊಂಡು ಬಿಡ್ತದೆ. ನಾವು ಮಾತಾಡುವಂಥ ಬರೆಯುವಂಥ ಭಾಷೆ. ಇಲ್ಲಿ ಸರ್ವನಾಮದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಏನಂಗಂದ್ರೆ ಸರ್ವನಾಮ ಅನ್ನುವಂಥದ್ದನ್ನ ಡೆಫಿನೇಷನ್ ಇದೆ ನೋಡಿ. ಇಲ್ಲಿ ವಾಕ್ಯ ಮೇ ಸಂಜ್ಞಾಕ್ಕೆ ಬದಲೇ ಪ್ರಯುಕ್ತ ಶಬ್ದ ಸರ್ವನಾಮ ಕಹಲಾತೆ ಹೈ. ವಾಕ್ಯದಲ್ಲಿ ಸಂಜ್ಞಾಕ್ಕೆ ಬದಲೇ, ಸಂಜ್ಞಾ ಅಥವಾ ಸಂಜ್ಞಾ ಅಂದ್ರೆ ನಾಮಪದದ ಬದಲಿಯಾಗಿ ಬಳಕೆ ಆಗುವ ಶಬ್ದವನ್ನ ಸರ್ವನಾಮ ಎಂದು ಕರೆಯುತ್ತೇವೆ. ಕನ್ನಡದಲ್ಲೂ ಕೂಡ ಅಷ್ಟೇ, ನಾಮಪದದ ಬದಲಿಯಾಗಿ ನಾವು ಬಳಸುವಂತ ಶಬ್ದ ಇದೆಯಲ್ಲ ಅದನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಸರ್ವನಾಮಕ್ಕೆ ಪ್ರಯೋಗ ಸೆ ವಾಕ್ಯ ಸುಂದರ ಸರಳ और ಸಂಕ್ಷಿಪ್ತ लगते हैं. ಯಾಕೆ ಬಳಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬಳಕೆ ಮಾಡಿದ್ರು ಏನು ತೊಂದರೆ ಇಲ್ಲ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ವಾಕ್ಯಗಳ ಪ್ರಯೋಗ ಸುಂದರ ಆಗುತ್ತೆ, ಸರಳ ಆಗುತ್ತೆ ಮತ್ತು ಸಂಕ್ಷಿಪ್ತ ಆಗುತ್ತೆ, ಕಡಿಮೆಗೊಳ್ತದೆ ಅಂತ. ಸರ್ವನಾಮಕ್ಕೆ 6 ಭೇದ है. ಎಷ್ಟು ಪ್ರಕಾರಗಳಿದೆ ಸರ್ವನಾಮಕ್ಕೆ? 6 ಪ್ರಕಾರಗಳಿವೆ. ಮೊದಲನೇದು ಪುರುಷವಾಚಕ ಸರ್ವನಾಮ. ಅದರಲ್ಲಿ ಮತ್ತೆ 3 ಪ್ರಕಾರಗಳನ್ನು ವಿಂಗಡಿಸಬಹುದು. ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ. ಉತ್ತಮ ಪುರುಷದಲ್ಲಿ ಬರುವಂಥ ಶಬ್ದಗಳು ಯಾವುದು? ಮೈ, ಹಮ್ ಅಂತ. ಅಂದ್ರೆ ನಾನೇ, ಕರ್ತೃ ಮೊದಲೇ ತಾನೇ ಮಾಡುವಂಥ ಕೆಲಸ ಯಾರಿರ್ತದೆ ಅದನ್ನ ಕರ್ತೃ ಮಾಡ್ತಾನಲ್ಲ ಅದನ್ನ ಮೈ, ಹಮ್. ನೆಕ್ಸ್ಟ್ ಮಧ್ಯಮ ಪುರುಷ, ನಾನು ಮಾಡದೆ ಇನ್ನೊಬ್ರು, ತು, ತುಮ್, ಆಪ್ ಅನ್ನುವಂಥದ್ದು. ಅನ್ಯ ಪುರುಷ ಯಹ, ಯೇ, ವಹ, ವೇ ಅನ್ನುವಂಥದ್ದು. ಇದು ಪುರುಷವಾಚಕ ಸರ್ವನಾಮ. ಇನ್ನು ಎರಡನೇದು ನಿಜವಾಚಕ ಸರ್ವನಾಮ, ಎರಡನೇ ಪ್ರಕಾರ. ಇದರಲ್ಲಿ ಬರುವಂಥ ಶಬ್ದಗಳು ಯಾವುವು? ಉದಾಹರಣೆಗೆ ಖುದ್, ಸ್ವಯಂ, ಸ್ವತಃ, ಮುಂತಾದವು. ಆದಿ ಅಂದ್ರೆ ಮುಂತಾದವು. ನಿಶ್ಚಯವಾಚಕ ಸರ್ವನಾಮ, ಆ ಹೆಸರು ಹೇಳುವಾಗೆ ನಿರ್ದಿಷ್ಟವಾಗಿ ಹೇಳುವಂಥದ್ದು. ಉದಾಹರಣೆಗೆ ಜೈಸೆ ಇಸ್ನೆ, ಇನ್ಹೋನೆ, ಉಸ್ನೆ, ಉನ್ಹೋನೆ, ಮೈ, ಹಮ್, ಆದಿ, ಮುಂತಾದವು. ಇವೆಲ್ಲ ನಿಶ್ಚಯವಾಚಕ ಸರ್ವನಾಮ. ಅನಿಶ್ಚಯವಾಚಕ ಸರ್ವನಾಮ, ಇದು ಹೇಳುವಾಗೆ ಅನಿಶ್ಚಯ, ನಿಖರವಾಗಿ ಇಂಥದ್ದೇ ಇಂಥವ್ರೆ ಅಂತ ಹೇಳೋದಿಲ್ಲ. ಅಲ್ಲೇನಾಗುತ್ತಲ್ಲಿ? ಉದಾಹರಣೆಗೆ ಜೈಸೆ ನೋಡಿ, ಅಲ್ಲಿ ಕೋಯಿ, ಕುಚ್, ಕಹಿ, ಕಿಸಿ, ಆದಿ ಅಂತೆ.
ಕೊಯ್ ಅಂದರೆ ಯಾರೋ, ಸ್ವಲ್ಪ, ಎಲ್ಲೋ ಅಂತ ಅರ್ಥ ಕೊಡ್ತದೆ. ನೆಕ್ಸ್ಟು ಪ್ರಶ್ನವಾಚಕ ಸರ್ವನಾಮ. ಆ ಶಬ್ದವ ಹೇಳ ಹಾಗೆ ಪ್ರಶ್ನವನ್ನು ಕೇಳುವಂಥದ್ದು. ಕೌನ್, ಕಹಾ, ಕ್ಯೋ, ಕಿಸ್ಮೆ, ಕಬ್, ಕೈಸೆ, ಈ ಥರ ಶಬ್ದಗಳು ಬರ್ತವೆ. ಆರನೇದು ಕೊನೆಯದು ಸಂಬಂಧವಾಚಕ ಸರ್ವನಾಮ. ಸಂಬಂಧವಾಚಕ ಸರ್ವನಾಮಗಳು ಯಾವ್ಯಾವು? ಉದಾಹರಣೆಗೆ ಜೋ, ಜೋ ಸೋ, ಜೋ ತ್ಯೋ, ಜೈಸೆ ತೈಸೆ, ಜಹಾ ವಹಾ ಮುಂತಾದವು. ಇವಿಷ್ಟು ಸರ್ವನಾಮ. ಅಂದರೆ ನಾಮಪದದ ಬದಲಿಯಾಗಿ ಬಳಸುವಂಥ ಶಬ್ದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಆ ಸರ್ವನಾಮದಲ್ಲಿ 6 ಭಾಗಗಳಿವೆ. ಅವು ಒಂದದು ಪುರುಷವಾಚಕ ಸರ್ವನಾಮ, ನಿಜವಾಚಕ ಸರ್ವನಾಮ, ನಿಶ್ಚಯವಾಚಕ, ಅನಿಶ್ಚಯವಾಚಕ, ಪ್ರಶ್ನವಾಚಕ ಮತ್ತು ಸಂಬಂಧವಾಚಕ ಸರ್ವನಾಮ. ಇವು ನೀವು ಮುಂದೆ ಓದ್ಬೇಕಾದ್ರೆ ಏನು ಮಾಡಬೇಕು? ಓಹೋ, ಈ ವಾಕ್ಯದಲ್ಲಿ ಬಂತಲ್ಲ ಇದು, ಇವು ಸರ್ವನಾಮ, ಇವು ನಾಮಪದಗಳು, ಇದು ಕ್ರಿಯಾಪದ, ಇದು ವಿಶೇಷಣ, ಇದು ಪ್ರೇರಣಾರ್ಥಕ ಕ್ರಿಯಾ. ಹೀಗೆ ನೀವು ಆ ವಾಕ್ಯದ ಅರ್ಥವನ್ನು ಗ್ರಹಿಸುವುದರ ಜೊತೆಗೆ ವ್ಯಾಕರಣಿಕ ಅಂಶಗಳನ್ನು ಕೂಡ ನಾವು ಗಮನ ಇಟ್ಟು ನೋಡಬೇಕು. ನೆಕ್ಸ್ಟು ಪೂರಕ ವಾಚನ ಅಂತಲೊಂದು ಕೊಡಲಾಗಿದೆ. ಒಂದು ಪಠ್ಯ ಪೂರಕ ವಾಚನ ಅಂದರೆ ಇದನ್ನು ನೀವೇ ಓದ್ಕೊಂಡು ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಇಂಥದ್ದೊಂದು ಪ್ರಶ್ನೆ ಪ್ರತಿ ಪ್ರಶ್ನೆಯಲ್ಲೂ ಅಂದರೆ ಪ್ರತಿ ಆನೆಯಲ್ಲೂ ಅಥವಾ ಮುಖ್ಯ ಪರೀಕ್ಷೆಗಳಲ್ಲಿ ಇರ್ತದೆ. ಪ್ಯಾಸೇಜ್ ಅಂತ ಕರೀತಾರಲ್ಲ, ಇದನ್ನ ಒಂದು ಪ್ಯಾಸೇಜ್, ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾರೆ ನಿಮಗೆ. ನೀವು ಅದನ್ನ ಓದಬೇಕು, ಮನನ ಮಾಡ್ಕೋಬೇಕು, ಮತ್ತು ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಅಲ್ಲಿಂದಲೇ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲೊಂದು ಪ್ಯಾರಾ ಇದೆ, ನೋಡ್ಬಿಡೋಣ. ಪಡಿಯೇ ಅವ್ರು ಲಿಖಿಯೇ, ಓದ್ರಿ ಮತ್ತು ಬರೀರಿ ಅಂತ ಏನಿದೆ. ಆಸೆ ನೋಡಿ, ಇಲ್ಲಿ ಗಮನ ಇಟ್ಟು ಓದ್ಕೋಬೇಕು ನೀವು. ನಾವಾಗಲೇ ಹೇಳಿದ್ವಲ್ಲ, ಭಾಷಾ ಕೌಶಲ್ಯಗಳನ್ನು ನಾವು ಕಳೆದ ಪೀಳಿಗೆಗಳು ನೋಡಿದ್ವಲ್ಲ, ಗಮನ ಇಟ್ಟು ಕೇಳಿದರೆ ಅದು ನಮಗೆ ಬೇಗ ಅರ್ಥ ಆಗುತ್ತೆ. ಕೇಳಬೇಕು, ನೋಡಬೇಕು, ಓದಬೇಕು, ಬರೀಬೇಕು. ಈ 4 ಕೋಶಗಳು ಒಟ್ಟಿಗೆ ಸೇರಿದಾಗ ನಮಗೆ ಭಾಷೆ ಭಾಳ ಬೇಗ ಸಿದ್ಧಿಸ್ತದೆ, ಬರ್ತದೆ ಅಂತ. ಉದಾಹರಣೆಗೆ ಇಲ್ಲಿ ಒಂದು ಪ್ಯಾರ ಕೊಡಲಾಗಿದೆ, ಓದ್ಬಿಡೋಣ ಅದನ್ನ. आज से कई साल पहले तक लोग यही मानते थे कि पेड़ पौधों में जीवन नहीं होता. ಹಾಗೆ ಅರ್ಥನ ಕೂಡ ಮಾಡ್ಕೊಂಡು ಹೋಗೋಣ. ಇಲ್ಲಿ ಇಂದಿಗಿಂತ ಅನೇಕ ವರ್ಷಗಳ ಮೊದಲಿನ ತನಕ ಜನ ಹೀಗೆಯೇ ಭಾವಿಸುತ್ತಿದ್ದರು ಏನಪ್ಪ ಅಂದರೆ ಮರ ಗಿಡಗಳಲ್ಲಿ ಜೀವನ ಇರುವುದಿಲ್ಲವೆಂದು. ವೇ ಸುಖಕ ಅನುಭವ ನಹಿ ಕರ್ ಸಕ್ತೆ, ಅವರು ಅಥವಾ ಅವು ಸುಖದ ಅನುಭವವನ್ನು ಹೊಂದುವುದಿಲ್ಲ. परंतु हमारे ही देश के एक प्रसिद्ध वैज्ञानिक ने प्रयोगों द्वारा सिद्ध कर दिया कि पेड़ पौधों में जीवन होता है. ಅಂದರೆ ಆದರೆ ನಮ್ಮದೇ ದೇಶದ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಪ್ರಯೋಗಗಳ ಮೂಲಕ ಇದನ್ನು ಸಾಬೀತುಪಡಿಸಿದ್ರು ಏನಪ್ಪ ಅಂದರೆ ಮರ ಗಿಡಗಳಲ್ಲಿಯೂ ಕೂಡ ಜೀವನವಿದೆ ಎಂದು. ಉನ್ ಪರ್ भी हमारी तरह गर्मी, सर्दी और विष आदि का प्रभाव पड़ता है. ಅವುಗಳ ಮೇಲೂ ನಮ್ಮಂತೆಯೇ ಬೇಸಿಗೆ, ಚಳಿಗಾಲ ಮತ್ತು ವಿಷ ಮುಂತಾದವುಗಳ ಪ್ರಭಾವ ಬೀರುತ್ತದೆ. वे भी अन्य प्राणियों की तरह खाते पीते, सोते जागते, हंसते रोते, काम करते और आराम करते हैं. ಅವು ಕೂಡ ಅನ್ಯ ಪ್ರಾಣಿಗಳಂತೆ ಊಟ ಮಾಡ್ತವೆ, ಕುಡಿತವೆ, ಮಲಗ್ತವೆ, ಎಚ್ಚರಗೊಳ್ತವೆ, ನಗ್ತವೆ, ಅಳುತ್ತವೆ, ಕೆಲಸ ಮಾಡ್ತವೆ ಮತ್ತು ವಿಶ್ರಾಂತಿಯನ್ನು ಕೂಡ ಪಡಿತವೆ. जगदीश चंद्र बसु ने सबसे पहले इस बात का पता लगाया था कि और यह भी सिद्ध कर दिया कि सभी जीव जंतुओं की तरह पेड़ पौधों में भी प्राण है. ಜಗದೀಶ್ ಚಂದ್ರ ಬಸು ಅವರು ಎಲ್ಲರಿಗಿಂತ ಮೊದಲು ಮೊದಲಿಗೆ ಈ ವಿಷಯವನ್ನ ನಮಗೆ ಗೊತ್ತುಪಡಿಸಿದ್ರು ಏನಪ್ಪ, ಮತ್ತು ಇದನ್ನ ಸಿದ್ಧಗೊಳಿಸಿದ್ರು ಕೂಡ, ಸಾಬೀತುಪಡಿಸಿದ್ರು ಕೂಡ ಏನಂದ್ರೆ ಎಲ್ಲ ಜೀವಜಂತುಗಳಿಗಿನಂತೆ ಮರ ಗಿಡಗಳಲ್ಲೂ ಕೂಡ ಪ್ರಾಣ ಇದೆ ಅಂತ. ಬಿಲ್ಕುಲ್ ಹಮಾರಿ ತರಹ, ನಮ್ಮಂತೆಯೇ, ಖಡಾಖಂಡಿತವಾಗಿ ನಮ್ಮಂತೆಯೇ ಅವಕ್ಕೂ ಕೂಡ ಜೀವ ಇದೆ ಅಂತ. ವೇ ಭಿ ರಾತ್ ಕೋ ಆರಾಮ್ ಕರ್ತೆ ಹೈ, ಅವು ಕೂಡ ರಾತ್ರಿ ವಿಶ್ರಾಂತಿಯನ್ನು ಪಡಿತವೆ. ಹಮಾರಿ ತರಹ ಉನ್ಹೇ ಭಿ ಪ್ಯಾಸ್ ಲಗ್ತಿ ಹೈ, ನಮ್ಮಂತೆ ಅವುಗಳಿಗೂ ಕೂಡ ಬಾಯಾರಿಕೆ ಆಗ್ತದೆ. ಪ್ಯಾಸ್ ಲಗ್ನ, ಬಾಯಾರಿಕೆ ಆಗು, ಭೂಕ್ ಹಸಿವು, ಪ್ಯಾಸ್ ಬಾಯಾರಿಕೆ. ಇಸ್ಲಿಯೇ ಪೇಡ್ ಪೌಧೋಂ ಕೋ ರೋಜ್ ಪಾನಿ ದೇನಾ ಚಾಹಿಯೇ, ಹೀಗಾಗಿ ನಿತ್ಯವೂ ಕೂಡ ನಾವು ಮರ ಗಿಡಗಳಿಗೆ ನೀರನ್ನು ಕೊಡಬೇಕು ಅಂತ. ನೋಡಿ ಇಲ್ಲಿ ಒಂದು ಹೆಸರು ಬಂತಲ್ಲ, ಇಲ್ಲಿ ಜಗದೀಶ್ ಚಂದ್ರ ಬಸು ಅಂತ ಹೇಳಿ ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಪಡ್ಕೊಳ್ಳೋದು ಒಳ್ಳೇದು. ನಾವು ಉದಾಹರಣೆಗೆ ಡಾಕ್ಟರ್ ಸರ್ ಜಗದೀಶ್ ಚಂದ್ರ ಬಸು 30 नवंबर
1868 ಅಲ್ಲಿ ಅವರು ಜನ್ಮಿಸಿದ್ದು ನವೆಂಬರ್ 30, 1858. ಹಾಗೆಯೇ 23 ನವೆಂಬರ್ 1937, 23 ನವೆಂಬರ್ ತಿಂಗಳು 1937ರಲ್ಲಿ ಅವರು ನಿಧನ ಹೊಂದಿದ್ರು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಡಾಕ್ಟರ್ ಜಗದೀಶ್ ಚಂದ್ರ ಬಸು ಅವರು. ಅವರ ಒಂದು ಚಿತ್ರ, ಅದು ಪ್ರಸಿದ್ಧ ವಿಜ್ಞಾನಿಗಳು, ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇದೆ. ಭಾರತಕ್ಕೆ ಪ್ರಸಿದ್ಧ ವೈಜ್ಞಾನಿಕ थे. ಇವರು ಭಾರತದ ಪ್ರಸಿದ್ಧ ವಿಜ್ಞಾನಿಯಾಗಿದ್ದರು. उन्हें भौतिकी, जीव विज्ञान, वनस्पति विज्ञान तथा पुरातत्व का गहरा ज्ञान था. ಇವರಿಗೆ ಭೌತ ವಿಜ್ಞಾನ, ಜೀವ ವಿಜ್ಞಾನ, ವನಸ್ಪತಿ ಅಂದರೆ ಗಿಡಮೂಲಿಕೆಗಳು, ಗಿಡ ಮರಗಳ ಬಗ್ಗೆನ ವಿಜ್ಞಾನ, ಮತ್ತು ಪುರಾತತ್ವ ಅಂದರೆ ಹಳೆಯ ಪ್ರಾಚ್ಯ ವಸ್ತುಗಳು ಮತ್ತು ಐತಿಹಾಸಿಕ ದಾಖಲೆಗಳಿದವುಗಳ ಅವುಗಳ ಬಗ್ಗೆನೂ ಕೂಡ ಗಹರ ಜ್ಞಾನ ಅಂತ ಬಹಳ ಆಳವಾದಂಥ ಜ್ಞಾನ ಇತ್ತು. ವೇ ಪಹಲೆ ವೈಜ್ಞಾನಿಕ थे. ಇವರು ಮೊದಲ ಇಂಥ ವಿಜ್ಞಾನಿಗಳು जिन्होंने रेडियो और सूक्ष्म तरंगों की ಪ್ರಕಾಶಿಕಿ ಪರ್ ಕಾರ್ಯ ಕಿಯಾ ಹೈ. ಮೊಟ್ಟ ಮೊದಲ ಬಾರಿಗೆ ರೇಡಿಯೋ ಮತ್ತು ಸೂಕ್ಷ್ಮ ತರಂಗಗಳ ಬೆಳಕಿನ ಬಗ್ಗೆ, ತರಂಗಾಂತರಗಳ ಬಗ್ಗೆ ಕೆಲಸ ಮಾಡಿದಂತಹ ಮೊದಲ ವಿಜ್ಞಾನಿ ಇವರು. ವನಸ್ಪತಿ ವಿಜ್ಞಾನ ಮೇ ಉನ್ಹೋನೆ ಕೈ ಮಹತ್ವಪೂರ್ಣ ಖೋಜೆ ಕಿ. ಈ ಗಿಡಮೂಲಿಕೆಗಳ ಬಗ್ಗೆ ಇವರು ಅನೇಕ ಮಹತ್ವಪೂರ್ಣ ಸಂಶೋಧನೆಯನ್ನು ಮಾಡ್ತಾರೆ. ಅದರಲ್ಲಿ ಇದು ಕೂಡ ಒಂದು, ಮರ ಗಿಡಗಳಿಗೂ ನಮ್ಮಂತೆಯೇ ಜೀವವಿದೆ ಅನ್ನುವಂಥದ್ದು. ನೆಕ್ಸ್ಟು, साथ ही वे भारत के पहले वैज्ञानिक शोधकर्ता थे. ಇವರು ಒಟ್ಟಿಗೆ ಇದ್ರ ಜೊತೆಗೇನೆ ಭಾರತದ ಮೊದಲ ವೈಜ್ಞಾನಿಕ ಸಂಶೋಧನಾಕರ್ತರು जिन्होंने एक अमेरिकन ಪೇಟೆಂಟ್ ಪ್ರಾಪ್ತ किया है. ಇವರೇ ಮೊದಲಿಗರು, ಅಮೆರಿಕದ ಪೇಟೆಂಟ್ ಅನ್ನು ಪಡೆದ ಮೊದಲ ವಿಜ್ಞಾನಿಗಳು. ಉನ್ಹೇ ರೇಡಿಯೋ ವಿಜ್ಞಾನ ಕಾ ಪಿತಾ ಮಾನಾ ಜಾತಾ ಹೈ. ಇವರನ್ನ ರೇಡಿಯೋ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ಇವರೇ ಮೊಟ್ಟ ಮೊದಲ ಬಾರಿಗೆ ರೇಡಿಯೋ ಕಂಡುಹಿಡಿದದ್ದು. ಆದರೆ ದುರಾದೃಷ್ಟ, ಇದು ಆ ಶ್ರೇಯಸ್ಸು ಇವರಿಗೆ ಸಲ್ಲಿಲ್ಲ, ಬದಲಿಯಾಗಿ ಇಟಲಿಯ ಮಾರ್ಕೋನಿಗೆ ಸಲ್ತತೆ, ಆಗಿನ ರಾಜಕೀಯ ಸಾಮಾಜಿಕೀಯ ವಿಪ್ಲವಗಳಿಂದ ಕಾರಣದಿಂದಾಗಿ. ಆದರೆ ದಾಖಲೆಯ ಪ್ರಕಾರ ಮೊದಲ ಬಾರಿ ಕಂಡುಹಿಡಿದದ್ದೇ ರೇಡಿಯೋವನ್ನು ಡಾಕ್ಟರ್ ಜಗದೀಶ್ ಚಂದ್ರ ಬಸು ಅವರು. ಇವೇ ವಿಜ್ಞಾನ ಕಥಾಯೇ ಭೀ ಲಿಖ್ತೆ थे. ಇವರು ವಿಜ್ಞಾನ ಕಥೆಗಳನ್ನು ಕೂಡ ಬರಿತಾ ಇದ್ರು. और उन्हें बंगाली विज्ञान कथा साहित्य का पिता भी माना जाता है. ಇವರನ್ನ ಬಂಗಾಳಿ ವಿಜ್ಞಾನ ಕಥೆಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಅಂದರೆ ಅದರ ಸೃಷ್ಟಿಕರ್ತರು, ಆರಂಭ ಮಾಡಿದರು ಅಂತ. ಉನ್ಹೋನೆ ಅಪ್ನೆ ಕಾಮ್ ಕೆ ಲಿಯೇ ಕಭಿ ನೋಬೆಲ್ ನಹಿ ಜೀತಾ. ಇವರು ತಮ್ಮ ಕೆಲಸಕ್ಕಾಗಿ ಅವರಿಗೆ ನೋಬೆಲ್ ಪುರಸ್ಕಾರ ಸಿಕ್ಕಲಿಲ್ಲ. ಇನ್ಕೆ ಸ್ಥಾನ್ ಪರ್, ಇವರ ಬದಲಿಯಾಗಿ 1909 ಮಾರ್ಕೋನಿ, ಇಟಲಿ, ಅಂದರೆ ಇವರು ಬದಲಿಯಾಗಿ, ಇವ್ರು ಕಂಡಿಡಿದ, ಇವ್ರಿಗಿಂತ ನಂತರ ಕಂಡುಹಿಡಿದ್ರು ಕೂಡ ಇವರಿಗೆ ಅದು ದೊರೆಯಲಿಲ್ಲ ಆ ನೋಬೆಲ್ ಪುರಸ್ಕಾರ. ಇದು 1909ರಲ್ಲಿ ಮಾರ್ಕೋನಿ ಅವರಿಗೆ ನೋಬೆಲ್ ಪುರಸ್ಕಾರ ಸಿಕ್ತು ರೇಡಿಯೋವನ್ನು ಕಂಡುಹಿಡಿದಕ್ಕಾಗಿ ಅಂತ. ನೆಕ್ಸ್ಟ್ ನೋಡಿ, ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿತ್ತು. ಇಸ್ ಗದ್ಯಾಂಶಕ್ಕೆ ಲಿಯೇ ಉಚಿತ ಶೀರ್ಷಕ್ ದೀಜಿಯೇ. ಈ ಗದ್ಯಾಂಶಕ್ಕೆ ಒಂದು ಶೀರ್ಷಿಕೆ, ಯೋಗ್ಯವಾದಂಥ ಒಂದು ಶೀರ್ಷಿಕೆಯನ್ನು, ಟೈಟಲ್ ಅನ್ನು, ತಲೆಬರಹವನ್ನು ಕೊಡ್ರಿ ಅಂತ. ಏನು ಕೊಡ್ಬೋದು ಇದಕ್ಕೆ ಶೀರ್ಷಿಕೆಯನ್ನು? ಪೇಡ್ ಪೌಧೋ ಮೇ ಭಿ ಜೀವ್ ಹೈ ಅಂತ ಕೊಡ್ಬೋದು ಉತ್ತರ ಇದಕ್ಕೆ. ಎರಡನೇ ಪ್ರಶ್ನೆ, ಕಿಸ್ ವೈಜ್ಞಾನಿಕ್ ನೆ ಬತಾಯ ಕಿ ಪೇಡ್ ಪೌಧೋ ಮೇ ಜೀವನ ಹೈ. ಯಾವ ವಿಜ್ಞಾನಿ ಹೇಳಿದರು ಮರ ಗಿಡಗಳಲ್ಲೂ ಜೀವನ ಇದೆ ಎಂದು? ವೈಜ್ಞಾನಿಕ್ ಜಗದೀಶ್ ಚಂದ್ರ ಬಸು ನೆ ಬತಾಯ ಕಿ ಪೇಡ್ ಪೌಧೋ ಮೇ ಜೀವನ ಹೈ. ವಿಜ್ಞಾನಿ ಜಗದೀಶ್ ಚಂದ್ರ ಬಸು ಅವರು ಹೇಳಿದರು ಮರ ಗಿಡಗಳಲ್ಲಿ ಜೀವ ಇದೆ ಅಂತ. आज से कई साल पूर्व तक लोग क्या मानते थे. ಇಂದಿಗಿಂತ ಅನೇಕ ವರ್ಷಗಳ ಮೊದಲಿನ ತನಕ ಜನ ಏನೆಂದು ಭಾವಿಸಿದ್ದರು? आज से कई साल पूर्व तक लोग मानते थे कि पेड़ पौधों में भी जीवन नहीं होता. ಇಂದಿಗಿಂತ ಮೊದಲು ಅನೇಕ ವರ್ಷಗಳವರೆಗೆ ಜನ ಇದನ್ನೇ ಭಾವಿಸಿದ್ದರು, ಏನಪ್ಪಾ ಅಂದ್ರೆ ಮರಗಿಡಗಳಲ್ಲಿ ಜೀವನ ಇಲ್ಲವೆಂದು. ನಾಲ್ಕನೇ ಪ್ರಶ್ನೆ, ಪೇಡ್ ಪೌಧೆ ಅನ್ಯ ಪ್ರಾಣಿಯೋं की तरह क्या क्या करते हैं. ಮರಗಿಡಗಳು ಅನ್ಯ ಪ್ರಾಣಿಗಳಂತೆ ಏನೇನನ್ನು ಮಾಡುತ್ತವೆ? पेड़ पौधे अन्य प्राणियों की तरह रात को आराम करते हैं, उन्हें भी प्यास लगती है और विश्राम करते हैं. ಇನ್ನು ಮುಂದುವರೆದು ಹೇಳೋದಾದ್ರೆ, सोते हैं, जागते हैं, विश्राम करते हैं, खाते हैं, पीते हैं, जैसे हम करते हैं वैसा ही बिल्कुल पेड़ पौधे भी करते हैं ಅಂತ. ನೆಕ್ಸ್ಟ್ ಕೊನೆಗೆ
ಇಲ್ಲಿ ಒಂದು ಅಧ್ಯಾಪನ ಸಂಕೇತ ಇದ್ರೆ ಅಲ್ಲದೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಮಕ್ಕಳೇ ದೇಶಭಕ್ತಿ ಕಿ ಕಹಾನಿಯಾ ಪढ़वाई और देश की प्रति छात्रों के ಕರ್ತವ್ಯ ಕೋ ಸಮझाए. ದೇಶ ಭಕ್ತಿಯ ಬಗ್ಗೆ ಇರುವಂಥ ಅನೇಕ ಕಥೆಗಳನ್ನು ಅದು ಯಾವುದೇ ಭಾಷೆಗಿರಲಿ, ಕನ್ನಡ, ಹಿಂದಿ, ಇಂಗ್ಲೀಷ್ ನೀವು ಟೆಕ್ಸ್ಟ್ ಬುಕ್ನಲ್ಲೂ ಓದ್ತೀರಿ. ಅದಲ್ಲದೆ ನೀವು ಗ್ರಂಥಾಲಯಕ್ಕೆ ಹೋಗಿ ಅಥವಾ ಮೊಬೈಲಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಿ ಅನೇಕ ಕಥೆಗಳು, ಭಾಳ ರೋಚಕವಾದ ಕಥೆಗಳು ಸಿಗ್ತವೆ ನಿಮಗೆ. ಅದು ಟೆಕ್ಸ್ಟಲ್ಲೂ ಸಿಗ್ತವೆ, ವಿಡಿಯೋ ರೂಪದಲ್ಲೂ ಸಿಗ್ತವೆ. ಅದನ್ನು ನೀವು ಗಮನ ಇಟ್ಟು ಓದಬೇಕು ಮತ್ತು ಅದರಲ್ಲಿರುವಂಥ ಮೌಲ್ಯಗಳನ್ನು ನೀವು ನಿಮ್ದಾಗಿಸ್ಕೊಳ್ರಿ ಅಂತ. ನೆಕ್ಸ್ಟು ಕೊನೆಯದಾಗಿ ಅಂಶ ಇರುವಂಥದ್ದೇನಿದೆ ಇಲ್ಲಿ, देश की रक्षा करना सैनिक का कर्तव्य है. स्कूल में छात्रों के कौन से ಕರ್ತವ್ಯ ಹೋತೆ ಹೈ ಲಿಖವಾಯಿಯೇ. ದೇಶದ ರಕ್ಷಣೆಯನ್ನು ಮಾಡುವಂಥದ್ದು ಸೈನಿಕನ ಕರ್ತವ್ಯ ಆದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕರ್ತವ್ಯ ಏನು ಅನ್ನೋದನ್ನು ನೀವೇ ಒಂದು ಪಟ್ಟಿ ಮಾಡ್ಕೊಳ್ರಿ, ಆತ್ಮಾವಲೋಕನ ಮಾಡ್ಕೊಳ್ರಿ. ಈ ದೇಶದಲ್ಲಿರುವಂಥ ಅಥವಾ ಜಗತ್ತಿನಲ್ಲಿ ಹುಟ್ಟಿದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಜೀವಿಸೋಕೆ ಹಕ್ಕಿದೆ. ಹಾಗೆ ಹಕ್ಕಿರುವಂಥ ಕರ್ತವ್ಯನೂ ಕೂಡ ಇರ್ತದೆ. ಹಕ್ಕು ಮತ್ತು ಕರ್ತವ್ಯ ಎರಡೂ ಒಂದೇ ನಾಣ್ಯದ ಎರಡು ಮಗ್ಗಲುಗಳಿದ್ದಂಗೆ. ನಾವು ಬರೀ ಹಕ್ಕನ್ನು ಕೇಳ್ತೀವಿ ಹೊರತು ಕರ್ತವ್ಯವನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಈ ಹೊತ್ತಿನಲ್ಲಿ ವಿದ್ಯಾರ್ಥಿಯಾಗಿ ನಿಮ್ಮ ಕರ್ತವ್ಯ ಏನನ್ನೋದನ್ನು ನೀವು ಒಂದು ಕಡೆ ಪಟ್ಟಿ ಮಾಡ್ಕೊಂಡು ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸ್ಬೇಕು. ಕೊನೆಯದಾಗಿ ಒಂದು ಯೂನಿಟ್ ಟೆಸ್ಟ್, ಮೇರಾ ದೇಶ್ ಮೇರಿ ಮಾ ಪದ್ಯದ ಒಂದು ಘಟಕ ಪರೀಕ್ಷೆ 15 ಅಂಕಕ್ಕೆ ಇರ್ತದೆ. ಮೊದಲನೇದು ವಿಲೋಮ ಶಬ್ದ ಲಿಖಿಯೇ, ಅರ್ಧ ಅಂಕ, 1 ಮಾರ್ಕ್ಸ್ ಟೋಟ್ಲು. ಒಂದನೇದು ಆಗೆ, ಎರಡನೇದು ದೋಸ್ತ್. ಎರಡನೇ ಪ್ರಶ್ನೆ ಅನ್ಯ ವಚನ ರೂಪ ಭರಿಯೇ ಅಥವಾ ಲಿಖಿಯೇ. ಮೊದಲನೇದು ರೋಟಿ, ಎರಡನೇದು ಕವಿತಾ, ಅರ್ಧ ಮಾರ್ಕ್ಸು, ಟೋಟಲ್ 1 ಮಾರ್ಕ್ಸು. ಅನ್ಯ ಲಿಂಗ್ ರೂಪ ಲಿಖಿಯೇ, ಧೋಬಿ, ಸಾಥಿ, ಅರ್ಧ 1 ಮಾರ್ಕ್ಸ್ ಆಗುತ್ತೆ. ಸರ್ವನಾಮ ಕೇಳಿಯೇ 2 ಉದಾಹರಣೆ ದೀಜಿಯೇ, ಸರ್ವನಾಮಕ್ಕೆ 2 ಉದಾಹರಣೆಯನ್ನು ನೀಡ್ರಿ. ಕನ್ನಡ ಮೇ ಅನುವಾದ ಕೀಜಿಯೇ, ಕನ್ನಡದಲ್ಲಿ ಅನುವಾದ ಮಾಡಿ. ಯಾವುದಕ್ಕೆ? ರಾಷ್ಟ್ರ ರಕ್ಷಾ ಕರ್ನಾ ಹಮಾರ ಸಬ್ಸೆ ಬಡಾ ಕರ್ತವ್ಯ ಹೈ. ರಾಷ್ಟ್ರ ರಕ್ಷಣೆ ಅದು ಅನುವಾದವನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟು ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ ಓ ಆಯಾ. ಮೇಜರನಿಗೆ ತಕ್ಷಣಕ್ಕೆ ಯಾರ ನೆನಪಾಯಿತು ಅಥವಾ ಯಾವುದರ ನೆನಪಾಯಿತು? ಮೇಜರ್ನೆ ಕಿಸ್ಕಿ ಪರವಾಹ ನಹಿ ಕರ್ತೆ ಹುಯೇ ಮೋರ್ಚಾಕೋ ಸಂಭಾಲ. ಮೇಜರನ್ನು ಯಾವುದನ್ನು ಲೆಕ್ಕಿಸದೆ ತನ್ನ ಸೈನ್ಯವನ್ನು ನಿರ್ವಹಿಸಿದನು. ಮೇಜರ್ನೆ ಕಿಸೆ ದಿಯೇ ಹುಯೇ ವಚನವಂಕ ಪಾಲನ ಕಿಯಾ. ಮೇಜರನು ಯಾರಿಗೆ ನೀಡಿದ ಮಾತುಗಳನ್ನು ಪಾಲಿಸಿದನು. 9ನೇ ಪ್ರಶ್ನೆ ಇಚ್ಛಾಗಿಲ್ ನಹರ್ ಕೋ ತೋಡ್ನೆ ಕೆ ಲಿಯೇ ಕೌನ್ ತಯಾರ್ ಥೆ. ಈ ಇಚ್ಛಾಗಿಲ್ ಕ್ಷೇತ್ರವನ್ನು ಭೇದಿಸಲು ಯಾರು ತಯಾರಾಗಿದ್ದರು? 10ನೇ ಪ್ರಶ್ನೆ ಇದು 2 ಅಂಕದವಿವು. ಯುದ್ಧ ಭೂಮಿ ಕೋ ಜಾತೆ ಹುಯೇ ಪುತ್ರಕ್ಕೆ ಸಿರ್ ಪರ್ ಹಾತ್ ರಖ ಕರ್ ಮಾನೆ ಕ್ಯಾ ಆಶೀರ್ವಾದ ದಿಯೇ. ಯುದ್ಧ ಭೂಮಿಗೆ ಹೋಗುವಂತಹ ಮಗನ ತಲೆಯ ಮೇಲೆ ಕೈಯಿಟ್ಟು ತಾಯಿಯು ಏನೆಂದು ಆಶೀರ್ವದಿಸಿದಳು. 11ನೇ ಪ್ರಶ್ನೆ मेजर आशाराम त्यागी की युद्ध कुशलता के बारे में आप क्या जानते हैं? अपने शब्दों में लिखिए. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಯುದ್ಧ ಕೌಶಲ್ಯದ ಬಗ್ಗೆ ತಾವು ಏನನ್ನು ತಿಳಿದುಕೊಂಡಿದ್ದೀರಿ ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ. ಅಲ್ಲಿ ಅಭ್ಯಾಸ ಭಾಗದಲ್ಲಿರೋದೇ ಬರೀಬೇಕು ಅಂತಿಲ್ಲ. ನೀವು ಕಥೆಯನ್ನು ಓದಿದಿರಿ, ಕೇಳಿದಿರಿ, ನೋಡಿದಿರಿ, ಅದರ ಆಧಾರದ ಮೇಲೆ ನೀವು ಉತ್ತರ ಬರೀಬೇಕು. ಕೊನೆ ಪ್ರಶ್ನೆ ಸೈನಿಕೋं को तुरंत वापस आने का आदेश अचानक क्यों दिया गया. ಸೈನಿಕರು ತಕ್ಷಣಕ್ಕೆ ವಾಪಸ್ ಬರುವಂತೆ ಇದ್ದಕ್ಕಿದ್ದಂತೆ ಆದೇಶವನ್ನು ಯಾಕೆ ನೀಡಲಾಯಿತು? 2 ಅಂಕ. ಟೋಟಲ್ 15 ಅಂಕ ಇದೆ. ಇದನ್ನು ನೀವು ಏನು ಮಾಡಬೇಕು? ಅಭ್ಯಾಸ ಭಾಗದಲ್ಲಿ ನೋಡ್ದೇ ಬರೆದು ವಾಟ್ಸಪ್ಪಲ್ಲಿ ಹಾಕಿ ನಿಮ್ಮ ಅಧ್ಯಾಪಕರಿಗೆ ತೋರಿಸ್ಬೇಕು. ಇದಿಷ್ಟು ಘಟಕ ಪರೀಕ್ಷೆ. ಇದುವರೆಗೂ ನಾವು ಏನು ನೋಡಿದ್ವಿ? ನೋಟ್ಸ್ ನೋಡಿದ್ವಿ. ಕಳೆದ ಕಂತುಗಳಲ್ಲಿ ಆ ಪಾಠದ ರೀಡಿಂಗು, ಶಬ್ದಾರ್ಥ, ಲೇಖಕರ ಪರಿಚಯ ಮತ್ತು ಅದರ ಅರ್ಥ ವಿಶ್ಲೇಷಣೆಯನ್ನು ನೋಡಿದ್ವಿ. ಅದ್ರ ಜೊತೆಗೆ ಈ ದಿನ ಈ ಭಾಗದಲ್ಲಿ ನಾವು ಇಲ್ಲಿ ಅಭ್ಯಾಸ ಭಾಗದಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸಿದ್ವಿ ಮಕ್ಕಳೇ. ಈಗ ನಿಮ್ಮ ಸರದಿ ಈಗ ಈ ಓದಿನ ಆಧಾರದ ಮೇಲೆ ನೀವೇನು ಮಾಡಬೇಕು? ಈ ಘಟಕ ಪರೀಕ್ಷೆಗೆ ಉತ್ತರಿಸಿ ನಿಮ್ಮ ಅಧ್ಯಾಪಕರಿಗೆ ತಿಳಿಸ್ಬೇಕು. ಇಷ್ಟು ಇರಲಿ. ಮುಂದಿನ ಪಿರಿಯಡು ಮತ್ತೆ ಮುಂದಿನ ಪಾಠದೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ.